ಸೊ ಇವತ್ತು ಮೀನ ರಾಶಿಯವರಿಗೆ ನೋಡಿ, ಮೇ ತಿಂಗಳಲ್ಲಿ ಒಂದು ಎರಡು ಗ್ರಹ ಮಾತ್ರ, ಒಂದು ಶುಕ್ರ ಮತ್ತು ಕೇತು ಒಂದು ಶುಭ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ ಗೋಚರದಲ್ಲಿ. ಅದನ್ನು ಬಿಟ್ಟರೆ ನೋಡಿ, ಆಲ್ಮೋಸ್ಟ್ ಆಲ್ ಆಗಿ ಎಲ್ಲ ಗ್ರಹಗಳು ವಿಶೇಷವಾಗಿ ವ್ಯತಿರಿಕ್ತವಾದಂಥ ಪರಿಣಾಮವನ್ನೇ ಕೊಡುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನೋಡಿ, ವಿಶೇಷವಾಗಿ ಅದರಲ್ಲೂ ಕುಜ ಮತ್ತು ಶನಿ ಇವೆರಡೂ ಮೀನರಾಶಿಯಲ್ಲಿ ಮುಂದುವರಿತಾ ಇದ್ದಾರೆ. ಸೊ ಇದು ಸ್ವಲ್ಪ ತುಂಬ, ಅದರಲ್ಲೂ ವಿಶೇಷವಾಗಿ ನೋಡಿ, ಅದರಿಂದ ಯಾಕೆಂದರೆ ಪ್ರಥಮ ಭಾವ ಅಂತ ನಾವು ಹೇಳ್ತೀವಿ, ಅದರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಮಾನಸಿಕವಾಗಿ ಒಂದಷ್ಟು ಕಿರಿಕಿರಿ ಇರಬಹುದು, ಅದರಿಂದ ಶರೀರದ ಮೇಲೆ ಪರಿಣಾಮ, ಇದೆಲ್ಲವೂ ಕೂಡ ಸಾಧ್ಯತೆ ಇರುತ್ತೆ. ಸೊ ಶನಿಯ ಒಂದು ಪರಿಹಾರವನ್ನು ಖಂಡಿತವಾಗಿ ಮುಂದುವರಿಸಿ, ತಪ್ಪದೇ ಮುಂದುವರಿಸಿ. ಇದು ಎಷ್ಟೋ ಸೊಲ್ಯೂಷನನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ನಾನು ಎಷ್ಟೋ ಸಾರಿ ಹೇಳಿದ್ದೇನೆ, ಗೊತ್ತಾಯ್ತಾ? ಶನಿಗೆ ಸಂಬಂಧಪಟ್ಟಂಥ ಉಪಾಯಗಳು, ಶನಿಯ ಸ್ತೋತ್ರವನ್ನು ಹೇಳಿ, ಶನಿಯ ಜಪವನ್ನು ಮಾಡಿ, ಶನಿ ಶಾಂತಿಯನ್ನು ಮಾಡಿಕೊಳ್ಳಿ, ರುದ್ರಾಭಿಷೇಕವನ್ನು ಮಾಡ್ಕೊಳ್ಳಿ, ಅದರಿಂದಲೂ ಕೂಡ ಶನಿದೋಷ ಪರಿಹಾರವಾಗುತ್ತೆ. ಆಂಜನೇಯನ ದರ್ಶನವನ್ನು ಮಾಡ್ಕೊಳ್ಳಿ. ಈ ಪರಿಹಾರವನ್ನು ಖಂಡಿತವಾಗಿ ಮೀನರಾಶಿಯವರು ಮುಂದುವರಿಸಿದ್ದಾದರೆ ವಿಶೇಷವಾಗಿ ನಿಮಗೆ ತೊಂದರೆ ಆಗೋದಿಲ್ಲ. ಇನ್ನು ದ್ವಿತೀಯ ಸ್ಥಾನ ಅಂತಂದರೆ ಆರ್ಥಿಕವಾಗಿ ಅಂತಂದರೆ ಹಣಕಾಸಿನ ಪರಿಸ್ಥಿತಿಯಲ್ಲೂ ಕೂಡ ವಿಶೇಷವಾದಂಥ ಸುಧಾರಣೆ ಕಾಣಿಸ್ತಾ ಇಲ್ಲ. ಅದೇ ಸ್ಥಿತಿ ನಿಮಗೆ ಖಂಡಿತವಾಗಿಯೂ ಮುಂದುವರಿಯುತ್ತೆ. ಯಾಕೆಂದರೆ ನೋಡಿ, ಧನಾಧಿಪತಿಯಾದಂಥ ಕುಜ ಧನಸ್ಥಾನದಲ್ಲೇ ಮುಂದುವರಿತಾ ಇದ್ದಾನೆ. ವಿಶೇಷವಾಗಿ ಹಾಗೇನೂ ಶುಭ ಫಲದಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ತೃತೀಯಾಧಿಪತಿಯಾದಂತಹ ಶುಕ್ರ ನೋಡಿ, ತೃತೀಯ ಮತ್ತು ಚತುರ್ಥ ಭಾವದಲ್ಲಿ ಮುಂದುವರಿಯೋದರಿಂದ ಎಷ್ಟೇ ಸಂಕಷ್ಟ ಪರಿಸ್ಥಿತಿ ಉಂಟಾದರೂ ಕೂಡ ನಿಮ್ಮ ಒಂದು ಆಪ್ತರು ಅಂತ ನಾವು ಹೇಳ್ತೀವಲ್ಲ, ನಿಮ್ಮ ಮಿತ್ರರಿರ್ಬೋದು, ನಿಮ್ಮ ಅಣ್ಣ ತಮ್ಮಂದಿರಿರ್ಬೋದು, ಈ ಸಂಕಷ್ಟ ಸಮಯದಲ್ಲಿ ನಿಮಗೆ ಖಂಡಿತವಾಗಿಯೂ ಅವರು ಸಹಕಾರವನ್ನು ಕೊಡ್ತಾರೆ. ನಿಮಗೆ ಅವರ ಹೆಲ್ಪ್ ಖಂಡಿತವಾಗಿ ಮುಂದುವರಿಯುತ್ತೆ. ಅದರಿಂದ ನಿಮ್ಮ ಎಷ್ಟೋ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುವಂಥ ಸಾಧ್ಯತೆ ಇದೆ. ಇನ್ನೂ ಒಂದು ಮಹತ್ವದ ವಿಷಯ ನೋಡಿ, ಚತುರ್ಥ ಭಾವದಲ್ಲಿ ಗುರು ಮುಂದುವರಿತಾ ಇದ್ದಾನೆ ಸ್ವಲ್ಪ ದಿವಸ. ಅದಾದ ನಂತರ ಪಂಚಮ ಭಾವಕ್ಕೆ ಗುರು ಬರ್ತಾನೆ. ಪಂಚಮ ಭಾವಕ್ಕೆ ಗುರು ಬಂದಾಗ, ಗುರುಬಲ ಬಂದಾಗ ಆಲ್ಮೋಸ್ಟ್ ಆಲ್ ನಿಮಗೆ ಎಲ್ಲ ಗ್ರಹಗಳ ಅಂದರೆ ಕೆಟ್ಟ ದೃಷ್ಟಿ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಮೇ ತಿಂಗಳ ನಂತರ ಜೂನ್ 1ಕ್ಕೆ ಗುರು ಕರ್ಕ ರಾಶಿಗೆ ಬಂದಾಗ ಪಂಚಮದ ಗುರು ಆರೋಗ್ಯಕ್ಕೆ ಒಳ್ಳೆಯದು, ವಿದ್ಯಾಭ್ಯಾಸಕ್ಕೆ, ಸಂತಾನ ಯೋಗವನ್ನು ಕೊಡ್ತಾನೆ. ಇದೆಲ್ಲವೂ ಆಗ ಕೊಡಲಿಕ್ಕೆ ಸಾಧ್ಯತೆ ಇದೆ. ಅಲ್ಲಿವರೆಗೂ ಈಗಂತೂ ಪ್ರಯತ್ನ ಮುಂದುವರಿಲಿ, ಯಾವುದೇ ತಪ್ಪಿಲ್ಲ. ಆದರೆ ಮದುವೆ ಯೋಗದಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ. ಪ್ರಯತ್ನವನ್ನು ಮುಂದುವರಿಸಿ. ನೋಡಿ, ಪಂಚಮದಲ್ಲಿ ಗುರು ಬಂದಾಗ ಉದಾಹರಣೆಗೆ ನಿಮಗೆ ನವಂಬರ್ ಡಿಸೆಂಬರ್ನಲ್ಲಿ ಯೋಗ ಬರುವಂಥ ಸಾಧ್ಯತೆ. ಮುಂದಿನ 1 ವರ್ಷದ ಅವಧಿ ಗೋಚರದ ದೃಷ್ಟಿಯನ್ನು ನೋಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಇನ್ನು ಷಷ್ಠದಲ್ಲಿ ಕೇತು ಮುಂದುವರಿಯೋದ್ರಿಂದ ಒಂದು ಒಳ್ಳೆಯ ಕೆಲಸ ಅಂತಂದರೆ ಒಂದು ಸ್ವಲ್ಪ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅಥವಾ ನೀವು ಎಲ್ಲಾದರೂ ನಿಮಗೆ ಆಗದೇ ಇರೋರು ಏನಾದರೂ ನಿಮಗೆ ಉಪದ್ರವವನ್ನು ಕೊಡ್ತಾ ಇದ್ದರೆ ಅವರನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಇನ್ನು ಸಪ್ತಮ ಭಾವದ ಮೇಲೆ ಕುಜ ಮತ್ತು ಶನಿ ದೃಷ್ಟಿ ಇರೋದರಿಂದ ಇದು ದಾಂಪತ್ಯ ಜೀವನಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಸೊ ಅಲ್ಲೂ ಕೂಡ ಅನಾವಶ್ಯಕವಾದಂಥ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಅದನ್ನು ನೀವೇ ಸಾಲ್ವ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈ ಒಂದು ಪೀರಿಯಡ್ನಲ್ಲಿ ನೀವು ಎಷ್ಟು ಕಾನ್ಸಂಟ್ರೇಷನ್ ಇಟ್ಕೊಂಡು ಶಾಂತವಾಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಆರೋಗ್ಯದ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಮಾಡಿಕೊಳ್ಳಿ. ಯಾವುದಾದ್ರೂ ಖರೀದಿ ಇದು ಇತ್ತು ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯೋದು ಒಳ್ಳೆಯದು. ಅಂದರೆ ಬೇಕಾದರೆ ಮುಂದೆ ಹಾಕಿದ್ರೂ ಕೂಡ ಪರವಾಗಿಲ್ಲ, ಆದರೂ ಕೂಡ ಇಂಪಾರ್ಟೆಂಟ್ ಇತ್ತು ಅಂತಂದರೆ 1ಕ್ಕೆ 2 ಸಾರಿ ವಿಚಾರವನ್ನು ಮಾಡಿ ಮುಂದುವರಿಯಿರಿ. ಶನಿ ತೊಂದರೆಯನ್ನು ಕಡಿಮೆ ಮಾಡಿಕೊಳ್ಳಿ.